ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೊಟ್ಟೆಯ ಕಥೆ ವ್ಯಥೆ. ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ಸ್ಥಗಿತವಾಗಿದೆ. ಮೊಟ್ಟೆ ಬೆಲೆ 9 ರೂಪಾಯಿಗೆ ಏರಿಕೆಯಾಗಿರುವುದರಿಂದ ಶಾಲಾ ಶಿಕ್ಷಕರಿಗೆ ಇದು ತಲೆನೋವಾಗಿದೆ. ಒಂದು ಮೊಟ್ಟೆ ಖರೀದಿಗೆ ಸರ್ಕಾರ ನೀಡೋದು ಕೇವಲ 6 ರೂಪಾಯಿ ಅನುದಾನ. ಆದರೆ ಮಾರ್ಕೆಟ್ನಲ್ಲಿ ಒಂದು ಮೊಟ್ಟೆಯ ಬೆಲೆ 9 ರೂಪಾಯಿ ಇದೆ. ಶಿಕ್ಷಕರು ತಮ್ಮ ಸ್ವಂತ ಹಣದಿಂದ ವೆಚ್ಚವನ್ನ ಭರಿಸಬೇಕಾದ ಅನಿವಾರ್ಯತೆ ಇಲ್ಲಿ ಎದುರಾಗಿದೆ. ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಮೊಟ್ಟೆ ಬದಲು ಬಾಳೆಹಣ್ಣನ್ನ ವಿತರಣೆ ಮಾಡ್ತಾ ಇದ್ದಾರೆ. ದರ ಏರಿಕೆಯಿಂದ ಶಾಲೆ ಮಕ್ಕಳಿಗೆ ಉಚಿತ ಮೊಟ್ಟೆ ವಿತರಣೆಗೆ ಸಮಸ್ಯೆ ಎದುರಾಗ್ತಾ ಇದೆ. ಮಧ್ಯಾಹ್ನದ ಬಿಸಿಯೂಟಕ್ಕೆ ಕೊಡ್ತಾ ಇದ್ದ ಮೊಟ್ಟೆ ಬದಲು ಬಾಳೆಹಣ್ಣನ್ನ ಈಗ ವಿತರಿಸಲಾಗ್ತಾ ಇದೆ ಹಲವು ಸರ್ಕಾರಿ ಶಾಲೆಗಳಲ್ಲಿ. ಸರ್ಕಾರ ಅನುದಾನ ಅಂತ ಕೊಡೋದು ಒಂದು ಮೊಟ್ಟೆಗೆ 6 ರೂಪಾಯಿ ರೀತಿ. ಆದರೆ ಮೊಟ್ಟೆ ಬೆಲೆ ಜಾಸ್ತಿ ಆಗಿದೆ. ಮಾರ್ಕೆಟ್ನಲ್ಲಿ 9 ರೂಪಾಯಿ ಇದೆ ಒಂದು ಮೊಟ್ಟೆಯ ಬೆಲೆ. ಹೀಗಿರಬೇಕಾದ್ರೆ ರಾಜ್ಯ ಸರ್ಕಾರ ಕೊಡೋದು ಸಾಕಾಗ್ತಿಲ್ಲ. ಹೆಚ್ಚಾಗಿ ಒಂದು ಮೊಟ್ಟೆಗೆ 3 ರೂಪಾಯಿಯನ್ನ ಶಾಲಾ ಶಿಕ್ಷಕರೇ ಭರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.